ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಸಿನಿಮಾ ರಿಲೀಸ್ ಆಗಿ 4 ಡೇಸ್ ಕಳೆದೋಗಿದೆ. ರಿವ್ಯೂ ಮಾಡೋದು ಆಲ್ರೆಡಿ ಲೇಟ್ ಆಗಿದೆ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಕೋಟಿ ಮೂವಿ ರಿವ್ಯೂ ನೋಡಿ ಬರೋಣ. ಫಸ್ಟ್ ಟೈಮ್ ಜಿಯೋ ಸ್ಟುಡಿಯೋ ಕನ್ನಡ ಕೋಟಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಪರಮ್ ಅವರು ಮೊದಲ ಬಾರಿಗೆ ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಈ ಸಿನಿಮಾದಲ್ಲಿ ನಟರಾಕ್ಷಸ ಡಾಲಿ ಧನಂಜಯ್, ಮೋಕ್ಷ ಕುಶಾಲ್, ರಮೇಶ್ ಇಂದ್ರ, ತಾರಾ, ರಂಗಾಯಣ ರಘು, ಪೃಥ್ವಿ, ದುನಿಯಾ ವಿಜಯ್ ಸೇರಿ ಆಕ್ಟ್ ಮಾಡಿರುವಂತಹ ಮೂವಿ. ಇನ್ನು ಮೂವಿ ಬಗ್ಗೆ ಹೇಳೋದಾದ್ರೆ, ಮೂವರು ಒಡಹುಟ್ಟಿದವರಲ್ಲಿ ಕೋಟಿ ಹಿರಿಯವರು. ಆತ ಅತ್ಯಂತ ಕಷ್ಟಪಟ್ಟು ದುಡಿಯುವ ವ್ಯಕ್ತಿ. ನಾಳೆಯ ಕುರಿತು ಸುಂದರವಾದ ಕನಸು ಹೊಂದಿದ್ದಾನೆ. ಆ ಕನಸು ಈಡೇರಿಸಲು ಕಷ್ಟಪಡುವಂತಹ ವ್ಯಕ್ತಿ. ಕೋಟಿ ಮತ್ತು ಆತನ ಕುಟುಂಬ ಜನತಾ ನಗರದಲ್ಲಿ ವಾಸವಾಗಿರುತ್ತದೆ. ಆ ನಗರ ನಟೋರಿಯಸ್ ದೀನು ಸಾವುಕಾರ್ ನಿಯಂತ್ರಣದಲ್ಲಿರುತ್ತೆ. ಕೋಟಿ ಈ ಸಾವುಕಾರ್ನಿಂದ ಟ್ರಕ್ ಬಾಡಿಗೆಗೆ ಪಡೆದು ಸಣ್ಣ ಮೂವರ್ಸ್ ಮತ್ತು ಪ್ಯಾಕರ್ಸ್ ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಈ ಬಿಸ್ನೆಸ್ ಇಲ್ಲದೆ ಇರುವಾಗ ಕ್ಯಾಬ್ ಡ್ರೈವರ್ ಆಗಿಯೂ ಸಹ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಈತನ ಕಷ್ಟಕ್ಕೆ ಇಲ್ಲಿ ಬರುವಂತಹ ಹಣ ಸಾಕಾಗ್ತಾ ಇರೋದಿಲ್ಲ. ಅದೇ ಸಮಯಕ್ಕೆ ಸಾವುಕಾರ್ಗೆ ಒಂದು ಸುಪಾರಿ ಬರುತ್ತೆ. ಅದನ್ನ ಕೋಟಿನೇ ಮಾಡ್ಬೇಕು ಅಂತ ಸಾವುಕಾರ್ ಪಟ್ಟಿಡಿದು ಕೂಡ್ತಾರೆ. ಆದ್ರೆ ನೀವ್ ಎಷ್ಟೇ ದುಡ್ಡು ಕೊಟ್ರು ನಾನು ಆ ಕೆಲಸ ಮಾಡಲ್ಲ ಎಂದು ಕೋಟಿ ಹೇಳ್ತಾನೆ. ಕೊನೆಗೆ ಮನ್ಸಿಲ್ದೆ ಇದ್ರೂ ಸಾವುಕಾರ್ನಿಂದ ಸಾಲ ಪಡೆಯುತ್ತಾನೆ. ಆ ಸಾಲ ಕೆಲವೇ ಸಮಯದಲ್ಲಿ ಆತನನ್ನು ಮುಳುಗಿಸಲು ರೆಡಿಯಾಗುತ್ತೆ. ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂತಹ ಹುಡುಗಿನ ಜೊತೆಯಲ್ಲೇ ಪ್ರೀತಿ ಸಹ ಮಾಡ್ತಾನೆ. ಕೋಟಿಗೆ ಅವನ ಸಾಲದ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತಂದ್ರೆ ಇರೋ ಮಾರ್ಗ ಸಾವುಕಾರ್ ನೀಡಿದ ಕೆಲಸ ಮಾಡುವುದು. ಆದ್ರೆ ಕೋಟಿ ತುಂಬಾ ಆನೆಸ್ಟ್. ಹಾಗಾದ್ರೆ ತನಗೆ ಅಗತ್ಯವಿರುವ ಅಷ್ಟೊಂದು ಲಕ್ಷ ರೂಪಾಯಿ ಹಣ ಹೇಗೆ ಹೊಂದಿಸ್ತಾನೆ? ಈ ಸಾವುಕಾರ ನೀಡುವ ತೊಂದರೆಗಳಿಂದ ಪಾರಾಗಬಹುದೇ? ಅವ್ರು ಲವ್ ಮಾಡ್ತಿರೋ ಹುಡುಗಿಯ ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಸಿನಿಮಾ ನೋಡೇ ತಿಳ್ಕೋಬೇಕು. ಈ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನ್ಸಿದ್ದು ಅಂದ್ರೆ ತಾಯಿ ಹಾಗೂ ಮಗನ ಸೆಂಟಿಮೆಂಟ್ ಆಗಿರಬಹುದು. ಧನಂಜಯ್ ಅವರ ಮುಗ್ಧ ನಗು ಮತ್ತು ಅವರ ಪ್ರಾಮಾಣಿಕತೆ ಮತ್ತಷ್ಟು ಮನಸೋಲುವಂತೆ ಮಾಡುತ್ತೆ. ಹಾಗೆ ಕ್ಲಾರಿಟಿ, ವಿಜುವಲ್ಸ್, ಹುಲಿ ವೇಷ, ವಾಸುಕಿ ಅವರು ಕಂಪೋಸ್ ಮಾಡಿರುವಂತಹ ಸಖಿಯೇ ಸಾಂಗ್ ವಾವ್ ಅನ್ನುವಂತೆ ಇದೆ. ಕಲರ್ಫುಲ್ ಇಂದ ಎಂಡ್ ಆದ ಕ್ಲೈಮ್ಯಾಕ್ಸ್ ಮಸ್ತ್ ಆಗಿದೆ. ಈ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಅಂದ್ರೆ ರಂಗಾಯಣ ರಘು ಪಾತ್ರಕ್ಕೆ ಇನ್ನೂ ಸ್ವಲ್ಪ ವೇಟೇಜ್ ಕೊಡಬಹುದಿತ್ತೇನೋ ಅನ್ಸುತ್ತೆ. ಹಾಗೆ ಇನ್ನೂ ಸ್ವಲ್ಪ ವಿಷಯಗಳ ಬಗ್ಗೆ ಸ್ಪಷ್ಟನೆ ಕೊಡಬಹುದಿತ್ತೇನೋ. ಕೋಟಿಯ ತಂದೆಯಾಗಿ ದುನಿಯಾ ವಿಜಯ್ ಗೆಸ್ಟ್ ಪಾತ್ರದಲ್ಲಿ ಎಂಟ್ರಿ ಕೊಟ್ರು. ಆದ್ರೆ ಅವರ ಎಂಟ್ರಿ ಭಾವನಾತ್ಮಕವಾಗಿ ಅಷ್ಟೊಂದು ಫೀಲ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಕ್ಯಾರೆಕ್ಟರ್ಸ್ ಗೆ ಬರೋದಾದ್ರೆ, ಧನಂಜಯ್ ಅವರು ಮಾಸ್ ಜೊತೆ ಕ್ಲಾಸ್ ಆಗಿಯೂ ಆಕ್ಟ್ ಮಾಡಲು ಒಪ್ಪುವಂತಹ ವ್ಯಕ್ತಿ. ಅಮ್ಮನಿಗೆ ಮಗನಾಗಿ, ತಂಗಿ ತಮ್ಮನಿಗೆ ಅಣ್ಣನಾಗಿ, ಪ್ರೀತಿಗಾಗಿ ಒದ್ದಾಡೋ ಹುಡುಗನಾಗಿ ಅವರ ಪಾತ್ರ ಪೈಸಾ ವಸೂಲ್ ಅಂತಾನೆ ಹೇಳ್ಬಹುದು. ಮೋಕ್ಷ ಕುಶಾಲ್ ಅವರು ನಾಯಕಿ ಪಾತ್ರದಲ್ಲಿ ಅವರಿಗಿರೋ ಅಪರೂಪದ ಕಾಯಿಲೆ ವಿಚಾರ ಸಿನಿಮಾದಲ್ಲಿ ಹೆಚ್ಚು ಹೈಲೈಟ್ ಆಗಿ ಪ್ರೇಕ್ಷಕರ ಗಮನ ಸೆಳೆಯುತ್ತಾರೆ. ಇನ್ನು ರಮೇಶ್ ಇಂದ್ರ ಅವರು ದೀನು ಸಾವುಕಾರ್ ಹೆಸರಿನ ವಿಲನ್ ಪಾತ್ರಧಾರಿ. ಹಣಕ್ಕಾಗಿ ಬಾಯಿ ಬಿಡೋ ದೀನು ಸಾವುಕಾರ್ ಇಡೀ ಚಿತ್ರವನ್ನು ಆವರಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇನ್ಯಾರೇ ಈ ಪಾತ್ರ ನಿರ್ವಹಿಸಿದ್ರು ಈ ಪಾತ್ರ ಇಷ್ಟು ಉತ್ತಮವಾಗಿ ಮೂಡಿ ಬರ್ತಿರ್ಲಿಲ್ವೇನೋ ಎಂಬ ರೀತಿಯಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಕೋಟಿಯ ಅಮ್ಮನಾಗಿ ತಾರಾ ಅವರು ಭಾವನಾತ್ಮಕವಾಗಿ ಮನಸ್ಸನ್ನ ಸೆಳೆಯುತ್ತಾರೆ. ಪೃಥ್ವಿ ಹಾಗೂ ತನುಜ ತಮ್ಮ ತಂಗಿಯಾಗಿ ಆಕ್ಟ್ ಮಾಡಿದ್ದಾರೆ. ಇದಿಷ್ಟು ನನ್ನ ಅಭಿಪ್ರಾಯ ಅಷ್ಟೇ. ಇದು ಒಂದು ಮಿಡಲ್ ಕ್ಲಾಸ್ಗೆ ಕನೆಕ್ಟ್ ಆಗುವಂತಹ ಸಿನಿಮಾ. ಹೋಗಿ ಸಿನಿಮಾ ನೋಡಿ ನಿಮ್ಮ ಅನಿಸಿಕೆನ ಮಿಸ್ ಮಾಡದೆ ಕಮೆಂಟ್ ಮಾಡಿ.